ಡೇ 2 ನಲ್ಲಿ ನಾವು ಫಸ್ಟ್ ಬರ್ತಾ ಇರುವಂತ ಜಾಗ ಲಿಟಲ್ ಇಂಡಿಯಾ. ನಮ್ಮ ಹೋಟೆಲ್ ನಿಂದ ಗ್ರಾಬ್ ಟ್ಯಾಕ್ಸಿ ತಗೊಂಡಿಲ್ಲಕ್ ಬಂದ್ವಿ. 9 ರಿಂಗೆಟ್ಸ್ ಆಯ್ತು, ಯಾಕಂದ್ರೆ ಗ್ರಾಬ್ ಸೇವರ್ ತಗೊಂಡ್ವಿ. 3 ಜನ ಓಡಾಡೋದಕ್ಕೆ ಮಲೇಷಿಯಾಲಿ ಗ್ರಾಬ್ ಇಸ್ ಬೆಟರ್. 3, 4 ಹೀಗೆ ಫ್ಯಾಮಿಲಿ ಓಡಾಡಕ್ಕೆ ಟ್ಯಾಕ್ಸಿ ಬೆಟರು. ಸೋಲೋ ಟ್ರಾವೆಲರ್ ಆದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಓಕೆ, ಸೊ ಈಗ ಲಿಟಲ್ ಇಂಡಿಯಾನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ. ಬಿಕಾಸ್ ನಾನು ಬರ್ತಾ ಡ್ರೈವರ್ ಹತ್ರ ಮಾತಾಡ್ಕೊಂಡ್ ಬಂದೆ. ನನಗೆ ಪಂಜಾಬಿ ಡ್ರೈವರ್ ಒಬ್ರು ಸಿಕ್ಕಿದ್ರು. ಅವ್ರನ್ನ ಕೇಳ್ಕೊಂಡ್ ಬಂದೆ. ಅವ್ರು ಹೇಳಿದ್ರು ಇಲ್ಲಿ ಈ ಲೇನಲ್ಲಿ ಹೋದ್ರೆ ಪಂಜಾಬಿ ಫುಡ್ ಸಿಗುತ್ತೆ, ಇಲ್ಲಿಗೆ ಹೋದ್ರೆ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಏನೇನ್ ಸಿಗುತ್ತೆ, ಎಷ್ಟೆಷ್ಟು ಬೆಲೆ, ಎಲ್ಲಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಕಮ್ ಆನ್. ಲಿಟಲ್ ಇಂಡಿಯಾ ಫಸ್ಟ್ ಲುಕ್ ಸೂಪರ್. ರೋಡ್ಸ್ ಎಲ್ಲ ಸಖತ್ ಕ್ಲೀನ್ ಆಗಿದೆ. ರಾಜಿ ಸಿಲ್ಕ್ ಪ್ಯಾಲೇಸ್ ಅಂತ ಇದು ನೋಡಿ. ಫುಲ್ ಸೀರೆಗಳ ಮೇಲೆ ಸೀರೆಗಳು. ಓ, ಡ್ರೆಸ್ಸಸ್ ಇದೆಪ್ಪ. ಏನೋ RM10 ಅಂತ ಹಾಕಿದ್ದಾರೆ. ರಿಂಗೆಟ್ 10 ಏನೋ ಗೊತ್ತಿಲ್ಲ. ಫುಲ್ ಎಲ್ಲ ಡ್ರೆಸ್ಸಸ್, ಸೂಟ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ. ಅಂಡ್ ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ಅನ್ಸುತ್ತೆ. ಅಲ್ಲೇ ಪಕ್ಕದಲ್ಲಿ ಆ ಕಡೆ ಬರ್ತಾ ನೋಡಿದ್ರೆ ರಾಜಿ ಸಿಲ್ಕ್ ಅಲ್ಲೂ ಇದೆ. ಬೇಜಾನ್ ರಾಜಿ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ನೇಮ್ ಬೋರ್ಡ್ಗಳು ಇಂಗ್ಲಿಷು ಮತ್ತೆ ತಮಿಳಲ್ಲಿ ಬರ್ದಿದ್ರು. ನಾನೇನು ಮಲೇಷ್ಯಾ ಬಂದಿದ್ದೇನಾ ತಮಿಳ್ನಾಡು ಟ್ರಿಪ್ ಬಂದಿದ್ದೀನಾ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇಲ್ಲಿ ಏನು ಟೀ ಸ್ಟಾಲ್ ಅಂತ ನೋಡ್ತಾ ಇದ್ದೀನಿ, ಬೆಲೆಗಳು ನೋಡ್ತಾ ಇದ್ದೀನಿ. ಮಸಾಲಾ ಟೀ ಬಿಗ್ ಇದೆ, ಸ್ಮಾಲ್ ಇದೆ. ಓ, ಪನ್ನೀರು, ಕರ್ಡು ಎಲ್ಲ ಸಿಗತ್ತೆ ಇಲ್ಲಿ, ಪರ್ಚೇಸ್ ಮಾಡ್ಬೋದು. ಕೋಕೋನಟ್ ವಾಟರ್ ಬಿಗ್ಗು ಸ್ಮಾಲು. 10 ಲೀಟರ್ ಡ್ರಮ್ ಕೌ ಮಿಲ್ಕ್. 10 ಲೀಟರ್ ಡ್ರಮ್ ಕೌ ಮಿಲ್ಕ್ ಕಾಫಿನಾ ಏನೋ ಗೊತ್ತಿಲ್ಲ. ಘೀ 200 ml. ಬನ್ನಿ 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 ಮುಂದೆ. ಅಲ್ಲ, ಏನ್ ಮಾಡ್ತಾ ಇದ್ಯಾ? ಸೊ ಕೋಕೋನಟ್ ವಾಟರ್ ತಗೊಂಡ್ವಿ. ಕೋಕೋನಟ್ ವಾಟರ್ 2 ರಿಂಗೆಟ್ಸ್ 50 ಪೈಸಾ. ಹಲಸಿನ ಇದೆ ನೋಡಿ, 1 ಪ್ಯಾಕೆಟ್ 5 ರಿಂಗೆಟ್. ಆಪಲ್ಲು, ದ್ರಾಕ್ಷಿ, ಗ್ರೀನ್ ಗ್ರೇಪ್ಸು, ಬ್ಲಾಕ್ ಗ್ರೇಪ್ಸು, ರೆಡ್ ಗ್ರೇಪ್ಸು, ಪೊಮೊಗ್ರಾನೇಟು ಎಲ್ಲಾನು ಇದೆ. ಅದಿದೆ. ಮತ್ತೆ ಉದ್ದು ನೋಡಿ. ಆಮೇಲೆ ಬೋಂಡಾ ಬಜ್ಜಿ ಎಲ್ಲ ನಾವು ಬೋಂಡಾ ಬಜ್ಜಿ ಅಂಗಡಿ ಮಾಡ್ತೀವಲ್ಲ, ಈರುಳ್ಳಿ ಸಮೋಸ ಎಲ್ಲ ಬೋಂಡಾ ಬಜ್ಜಿ ಅಂಗಡಿಗಳಲ್ಲಿ ಮಾಡ್ತೀವಲ್ಲ, ಅದೇ ತರ ಇಲ್ಲಿ ಒಂದು ಹೋಟೆಲ್ ಮುಂದೆ ಹಾಕೊಂಡ್ ಮಾರ್ತಾ ಇದ್ದಾರೆ. ನೀವೇ ನೋಡಿ, ಫುಲ್ ನೋಡಿ ಇಲ್ಲೆಲ್ಲ ಫುಲ್ ಇಡೀ ರೋಡ್ ಈ ತರ ಆರ್ಚ್ ಮಾಡಿದಾರ. ಲಿಟಲ್ ಇಂಡಿಯಾ ಅಂತ ಗೊತ್ತಾಗಕ್ಕೋ ಏನೋ ಗೊತ್ತಿಲ್ಲ. ಟೋಟಲ್ ಇಡೀ ರೋಡ್ ಈ ತರ ಆರ್ಚ್ ಕಾಣಿಸ್ತಾ ಇದೆ ನಿಮಗೆ. ಇದಕ್ಕೂ 560. ಇದೆಲ್ಲ ನಮ್ದು ಎಲ್ಲಿ ಇರ್ತಂತ, ಇದೆಲ್ಲ 150-200 ಒಳಗೆ ಸಿಗುತ್ತೆ ನಮ್ಗೆ ಅಲ್ವೇನ್ರಿ? 50 ರಿಂಗೆಟ್ ಹೆಚ್ಚು ಕಡಿಮೆ. 49.9. ಓ ಮೈ ಗಾಡ್. ಹೌ ಮಚ್ ಇಸ್ ಪಾನಿಪುರಿ? 10 ಪೀಸ್ 10 ರಿಂಗೆಟ್ಸ್. 10 ಪೀಸ್ 10 ರಿಂಗೆಟ್ಸ್ ಅಂತ. ಇದು ಪಾನಿಪುರಿ ಇಲ್ಲಿದೆ ನೋಡಿ. ಪಾನಿನೂ ಇದೆ, ಪೂರಿ ಇಲ್ಲಿದೆ. ಹೆಸರಿಗೆ ತಕ್ಕಾಗೆ ಇದು ಇಂಡಿಯನ್ ಅಂತೂ ಖಂಡಿತ ನೆನಪಿಸುತ್ತೆ. ಲಿಟಲ್ ಇಂಡಿಯಾದೇ ನಾನೊಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ ಫಾರ್ ಕಂಪ್ಲೀಟ್ ಡೀಟೇಲ್ಸ್. ಓಕೆ, ರೆಸ್ಟೋರೆಂಟ್ ಚಾಟ್ ಮಸಾಲಾ ಅಂತೆ. ಪ್ಯೂರ್ ವೆಜಿಟೇರಿಯನ್ ನಾರ್ತ್ ಅಂಡ್ ಸೌತ್ ಇಂಡಿಯನ್ ಕ್ಯೂಸಿನ್. ಓಕೆ, ಒಳಗೆ ಹೋಗಿ ಏನಾದ್ರು ಒಂದೇ ಒಂದು ತಿನ್ನೋಣ ಸುಮ್ಮನೆ ಟ್ರೈ ಮಾಡೋಕ್ಕೋಸ್ಕರ. ಕಮ್ ಆನ್, ಲೆಟ್ಸ್ ಸಿ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಒಳಗೆ ಹೋದ್ವಿ. ಆದರೆ ಮೆನು ಕಾರ್ಡಲ್ಲಿ ಚಿಕನ್ನು, ಫಿಶು ಎಲ್ಲ ಕಾಣಿಸ್ತು ನಮಗೆ. ಏನು ಅಂತ ತಿಳ್ಕೊಂಡ್ರೆ ಇದು ಮಾಕ್ ರೆಸ್ಟೋರೆಂಟ್. ಸೊ ಏನದು ಮಾಕ್ ಅಂತ ನೀವು ತಿಳ್ಕೊಬೇಕು ಅಂತಿದ್ರೆ ನಾವು ಏನೇನು ಟೇಸ್ಟ್ ಮಾಡಿದ್ವಿ, ಎಷ್ಟು ಬೆಲೆ, ರುಚಿ ಹೇಗಿತ್ತು, ಇದೆಲ್ಲ ಡೀಟೇಲ್ಸ್ ಬೇಕು ಅಂದರೆ ಇದರದೇ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ ಆಯಿತಾ, ಸಖತ್ ಮಜಾ ಇದೆ ಅದು. ಸೊ ನಾವು ಇಲ್ಲಿ ಸಾಕಷ್ಟು ಐಟಮ್ಸ್ನ ಟ್ರೈ ಮಾಡಿದ್ವಿ, ತಿಂದ್ವಿ. ಆಮೇಲೆ ಸಿಟಿ ಸೆಂಟರ್ ಅಂದರೆ ನಮ್ಮ ಲಿಟಲ್ ಇಂಡಿಯಾಲಿ ಫೋಟೋ ಶೂಟ್ ಮಾಡ್ಕೊಳ್ದೇ ಇದ್ರೆ ಹೇಗೆ, ಸೊ ಒಂದಷ್ಟು ಫೋಟೋಸು ಆಯಿತು. ಮೊಬೈಲ್ಗೆ ಛತ್ರಿ. ವಿಯೆಟ್ನಾಮ್ ಅಲ್ಲೂ ನಾನು ಹೇಳ್ತಿದ್ದೆ ಗೊತ್ತಾ, ಮೊಬೈಲ್ಗೆಲ್ಲ ಛತ್ರಿ ಹಾಕೊಂಡು ಓಡಾಡ್ತಾರೆ ಅಂತ. ಇಲ್ಲೂ ಅಷ್ಟೇ, ವೆದರ್ ತುಂಬಾ ಅನ್ಪ್ರಿಡಿಕ್ಟಬಲ್ ಆಯ್ತಾ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಈಗ ನೋಡಿ ಒಂಚೂರು ಮೋಡ ಆಗಿದೆ, ತಣ್ಣಗಾಗಿದೆ ಒಂಚೂರು. ಅಂದ್ರೆ ಚಳಿ ಅಂತೇನಿಲ್ಲ, ಬಟ್ ಸೆಕೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಲೈಟ್ ಆಗಿ ರೈನ್ಬೋ ಬಂದಿದೆ. ಹೌದು, ಕರೆಕ್ಟ್, ವೆರಿ ಗುಡ್. ಇದು ಆಪೋಸಿಟ್ ಲೇನು. ಸೊ ಈ ಲೇನ್ನ ಕೂಡ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಎಸ್, ಡೇ 2 ನಲ್ಲಿ ಮೊದಲನೇ ಜಾಗ ಲಿಟಲ್ ಇಂಡಿಯಾ ಮುಗೀತು. ಈ ಲಿಟಲ್ ಇಂಡಿಯಾ ಆದ್ಮೇಲೆ ನಾವ್ ಇವಾಗ ಎಲ್ಲಿಗೆ ಹೋಗ್ತೀವಿ ಈಗಲೇ ಹೇಳ್ಬಿಟ್ರೆ ಮಜಾ ಎಲ್ಲಿ ಅಲ್ವಾ. ಗ್ರಾಬ್ ಟ್ಯಾಕ್ಸಿ ಮಾಡ್ಕೋಬೇಕು, ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ತೀನಿ ಅಂತ ನೀವೇ ನೋಡ್ತಾ ಇದ್ರಿ. ಓಕೆ, ನಾವು ಪೆಟಾಲಿಂಗ್ ಸ್ಟ್ರೀಟ್ ಹೋಗೋಕ್ ಮುಂಚೆ ಈ ಕೋಟಾ ರಾಯ ಮಾಲ್ ಒಳಗೆ ಹೋದ್ವಿ. ಸಾಕಷ್ಟು ನೋಡಿದ್ವಿ. ಆಕ್ಚುಲಿ ಒಂದು ಬ್ಯಾಗ್ ಅಂಗಡಿನಲ್ಲಿ ಆಲ್ಮೋಸ್ಟ್ ಡೀಲು ಕೂಡ ಓಕೆ ಆಗಿತ್ತು.
ಒಂದು 5-10 ರಿಂಗೇಟ್ ಅಲ್ಲಿ ನೆಗೋಷಿಯೇಟ್ ಮಾಡಿ ಬಂದ್ಬಿಟ್ಟಿದೀವಿ. ನೋಡೋಣ ನಾಳೆ ಬರ್ತೀವಿ ಅಂತ. ಯಾಕಂದ್ರೆ ನಾವಿನ್ನು ಪೆಟಲಿಂಗ್ ಸ್ಟ್ರೀಟ್ ಹೋಗಿಲ್ಲ ಅಲ್ವಾ, ಅಲ್ಲಿ ಬೆಟರ್ ಡೀಲ್ ಸಿಗಬಹುದೇನೋ ಅನ್ನೋ ಹೋಪ್ ಅಲ್ಲಿ ಡೀಲ್ ಬಿಟ್ಟಿದೀವಿ. ಇಲ್ಲಿ ಗೊತ್ತಿಲ್ಲ ಏನಾಗತ್ತೋ. ಇನ್ಫ್ಯಾಕ್ಟ್ ನಾವು ಬಸ್ಸಲ್ಲಿ ಇಲ್ಲಿಗೆ ಬರೋಣ ಅನ್ಕೊಂಡ್ವಿ. ಯಾಕಂದ್ರೆ ನಮ್ ಕ್ಯಾಬ್ ಡ್ರೈವರ್ ಹೇಳಿದ್ರು ಬಸ್ ತಗೊಂಡ್ರೆ ನಿಮ್ಗೆ ತುಂಬಾ ಈಸಿ, ಇದು 1-2 ನಿಮಿಷ ಅಷ್ಟೇ ಅಂತ. ಬಟ್ ಬಸ್ ತಗೊಳೋದಕ್ಕೆ ಕಾರ್ಡ್ ಇರ್ಬೇಕಂತೆ. ಆ ಬಸ್ ಕಾರ್ಡು ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ನೋಡಿ, ಬಸ್ ಸ್ಟಾಪ್ ಇಲ್ಲೇ ಇದ್ರು ನಾವು ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಕ್ಯಾಬ್ ಅಲ್ಲಿಂದ ಇಲ್ಲಿಗೆ 14 ರಿಂಗೇಟ್ ಕೊಟ್ವಿ. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಪೆಟಲಿಂಗ್ ಸ್ಟ್ರೀಟಿಗೆ ಹೋಗ್ತಾ ಇದೀವಿ. ನಮ್ ಜೊತೆ ಪೆಟಲಿಂಗ್ ಸ್ಟ್ರೀಟಿಗೆ ಬನ್ನಿ, ಸಾಕಷ್ಟು ಶಾಪ್ ಮಾಡೋಣ. ಓಕೆ ಓಕೆ, ಜಲ್ಲಾನ್ ಪೆಟಲಿಂಗ್ ಸ್ಟ್ರೀಟ್ ಮುಂದೆ ಇದೀವಿ. ಪೆಟಲಿಂಗ್ ಸ್ಟ್ರೀಟ್ ಒಳಗೆ ಹೋಗಿ ಸಾಕಷ್ಟು ಶಾಪ್ ಮಾಡೋದಿದೆ. ನೀವು ನಾನು ಪೆಟಲಿಂಗ್ ಸ್ಟ್ರೀಟ್ ಅಲ್ಲಿ ಏನೇನ್ ಶಾಪ್ ಮಾಡ್ತೀನಿ, ಹೇಗ್ ಬಾರ್ಗೈನ್ ಮಾಡ್ತೀನಿ, ಅಥವಾ ಬಾರ್ಗೈನ್ ವರ್ಕೌಟ್ ಆಗತ್ತಾ ಇಲ್ವಾ, ಎಷ್ಟು ಕೊಡ್ತಾರೆ, ಇದೆಲ್ಲಾ ಡೀಟೇಲ್ಸ್ ನೋಡ್ಬೇಕು ಅಂದ್ರೆ ಪೆಟಲಿಂಗ್ ಸ್ಟ್ರೀಟ್ ದೇ ನಾನೊಂದು ಸಪರೇಟ್ ವಿಡಿಯೋ ಮಾಡಿದೀನಿ. ಪ್ಲೀಸ್ ಅದನ್ನ ಚೆಕ್ ಮಾಡಿ. ಓಕೆನಾ? ಸೊ ಈಗ ಇವತ್ತಿನ ದಿನ ನಮ್ದಿದು 3ನೇ ಜಾಗ ಅನ್ಸತ್ತೆ. ಆಲ್ಮೋಸ್ಟ್ ಡೇ 2 ನಲ್ಲಿ ಇದೀವಿ. ಸ್ವಲ್ಪ ವೆದರ್ ಚೆನ್ನಾಗಿದೆ, ಹಾಯಾಗಿದೆ ಇವಾಗ. ಸೊ ಎನರ್ಜಿ ಚೆನ್ನಾಗಿದೆ, ಸಾಕಷ್ಟು ಓಡಾಡಬಹುದು ಅಲ್ವೇನಾ? ಇವನ್ಗಂತೂ ಹೊಟ್ಟೆಗೆ ಇವತ್ತು ಇಷ್ಟವಾಗಿರೋದು ಬಿದ್ದಿದೆ. ಸೊ ಸ್ವಲ್ಪ ಎನರ್ಜಿ ಇದೆ, ತಲೆ ಮಾತ್ರ ಕೆದ್ರಕೊಂಡಿದ್ದಾನಲ್ವಮ್ಮ. ಎನಿವೇಸ್ ಬನ್ನಿ, ಪೆಟಲಿಂಗ್ ಸ್ಟ್ರೀಟ್ ಚೈನಾ ಟೌನ್ ಒಳಗೆ ಹೋಗುವ. ಒಳಗ್ ಬಂದ ತಕ್ಷಣ ಶೂಸು, ಸೂಟ್ ಕೇಸು, ಬ್ಯಾಗ್ಗಳು ಎಲ್ಲ ಕಣ್ಣು ಕುಕ್ಕುತ್ತಾ ಇವೆ. ನೋಡೋಣ. ಮಲೇಷಿಯನ್ ಕರೆನ್ಸಿ ಇದು ಫುಲ್. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂಡ್ ಜಾಕ್ ಇಸ್ ಸೆಲ್ಲಿಂಗ್ ನೋ ಬಾರ್ಗೇನ್ ಫಾರ್ ದಿಸ್ ಅಂತ. ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಇವರು. ಸ್ವಲ್ಪ ಅಂದ್ರೆ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. 1-2 ಮಾತು ಎಕ್ಸ್ಚೇಂಜ್ ಮಾಡಿ ಒಂಚೂರು ಬಾರ್ಗೇನ್ ಮಾಡೋ ಪ್ರಯತ್ನ ಮಾಡ್ಬೋದು. ಅಫ್ಕೋರ್ಸ್ ನನಗೇನು ಕಡಿಮೆ ಕೊಡ್ಲಿಲ್ಲ, ಬಟ್ ಆದ್ರೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ವಿಚ್ ಇಸ್ ಗುಡ್. ಇಲ್ಲಿ ನಿಮಗೆ ಎಲ್ಲ ಬ್ರ್ಯಾಂಡೆಡ್ ವಾಚಸ್ಸು, ಬ್ಯಾಗ್ಸು ಎಲ್ಲ ಇರುತ್ತೆ. ಆ್ಯಂಡ್ ಸ್ಲಿಪ್ಪರ್ಸು, ಈ ಥರ ಆಲ್ ಬ್ರ್ಯಾಂಡ್ಸ್ ಯು ಕ್ಯಾನ್ ಸಿ. ಬಟ್ ಎಲ್ಲ ಫಸ್ಟ್ ಕಾಪೀಸು, ನಾಟ್ ದಿ ಒರಿಜಿನಲ್ ಒನ್ಸ್. ಈ ಅಂಗಡಿನೂ ಅಷ್ಟೇ, ಒಳಗಿರೋ ಅಂಗಡಿಗಳು ದೊಡ್ಡದಾಗಿದೆ ನೋಡಿದ್ರಾ? ಒಳಗಿರೋರು ಮುಂದೆ ಇವರೆಲ್ಲ ಅಂಗಡಿಗಳು ಹಾಕೊಂಡಿದ್ದಾರೆ, ಗೊತ್ತೇ ಆಗಲ್ಲ. ನೀವು ಗಿಫ್ಟಿಂಗ್ಗೆ ಮಲೇಷಿಯಾಗೆ ಬಂದಾಗ ಸಾವಿನಿಯರ್ಸ್ ತಗೋಬೇಕು ಅಂತಿದ್ರೆ ಪೆಟಲಿಂಗ್ ಸ್ಟ್ರೀಟು ಬೆಸ್ಟ್ ಪ್ಲೇಸ್ ಅಂತ ನನಗನ್ಸಿದ್ದು. ಸಖತ್ತಾಗಿದೆಲ್ಲ ಸೂಟ್ ಕೇಸ್ಗಳೆಲ್ಲ, ಸೂಪರ್ ಆಗಿ ಕಾಣಿಸ್ತಾ ಇದೆ. ನೋಡೋಣ ಒಂಚೂರು ಯಾವ್ದಾರು ಮಾತಾಡೋಣ ಇರಿ. ಓ ನೈಸ್. ಹೆಂಗೆ ಅನ್ಬ್ರೇಕಬಲ್ ನಾನು ತಗೊಂಡಿರೋದು, ಸೂಪರ್ ಅಲ್ಲ? ಎಷ್ಟು ಚೆನ್ನಾಗಿ ಫೋಲ್ಡ್ ಎಲ್ಲ ಆಗ್ತದೆ, ಸ್ಕ್ವೀಸ್ ಎಲ್ಲ ಆಗ್ತದೆ. ಥ್ಯಾಂಕ್ ಯು. ಫ್ರೂಟು ಸ್ವೀಟ್ ಆಗಿದೆ, ಒಂಥರ ಏನೋ ಸ್ಟ್ರಾಂಗ್ ಫ್ಲೇವರ್ ಬರ್ತಾ ಇದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಇದೇನೋ ಗೊತ್ತಿಲ್ವಲ್ಲಪ್ಪ ನಂಗೆ, ಏರ್ ಮಾಟ ಕುಚಿಂಗು. ನೀವ್ ಒಂದ್ಸಲ ಟ್ರೈ ಮಾಡಿ ಆಯ್ತಾ? ಏರ್ ಮಾಟ ಕುಚಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಆಯ್ತಾ? ಚೆನ್ನಾಗಿಲ್ವೇನ್ರಿ? ಕೊಡ್ರಿ ಹೋಗ್ಲಿ. ಸುಮ್ಮನೆ ಡೌ ಮಾಡ್ತೀಯಾರ, ಖಾಲಿನೇ ಆಗಿಲ್ವಾ ಅಂತ. ಮೆಜಾರಿಟಿ ವಿನ್ಸ್. ಇರೋ 3ರಲ್ಲಿ ಮೆಜಾರಿಟಿ ಅಂತ ಹೋಗ್ಲಿ. ಅಪ್ಪನ ಮುಖದಲ್ಲೇ ಗೊತ್ತಾಗ ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ಹೋಗ್ರ ಚೆನ್ನಾಗಿದೆ, ಒಂಥರ ಇಟ್ಸ್ ಓಕೆ. ಹಾ ಕುಡಿಬಹುದು, ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಅಲ್ವಾ? ದಿಸ್ ಒನ್ 3 sheets. 3. Yeah. ಥ್ಯಾಂಕ್ ಯು. ನೋಡಿ 3 sheets ತಗೊಂಡೆ ನಾನು. ಹೆಂಗೆ ಎಲ್ಲ ಗಿಫ್ಟಿಂಗ್ಗೆ ಎಲ್ಲ ನನ್ನ ಗಂಗೆ ಗೌರಿ ಸೆಟ್ ಅಲ್ಲಿ ಇರುವಂತಹ ಅವ್ರಿಗೆಲ್ಲರಿಗೂ ಗಿಫ್ಟ್ ತಗೊಂಡಿದ್ದೀನಿ. ನಿಮಗೆ ಗೊತ್ತಿರಬೇಕು,
ಮಂಡೇ ಟು ಸ್ಯಾಟರ್ಡೆ ಉದಯ ಟಿವಿನಲ್ಲಿ 6:30 ಬರುತ್ತೆ ಗಂಗೆ ಗೌರಿ. ಸಾಕಷ್ಟು ಜನ ನೋಡಿ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಇನ್ನು ನೋಡದೆ ಇರೋರು ಪ್ಲೀಸ್ ನೋಡಿ. ನಿಮಗೆ ಖಂಡಿತವಾಗ್ಲೂ ಸೀರಿಯಲ್ ಇಷ್ಟ ಆಗುತ್ತೆ, ನನ್ನ ಪಾತ್ರನೂ ಇಷ್ಟ ಆಗುತ್ತೆ. ಗಂಗೆ ಗೌರಿ ನೋಡೋದು ಮರಿಬೇಡಿ ಉದಯ ಟಿವಿನಲ್ಲಿ. ಓಕೆ, ಎಸ್, ಅವರಿಗೆ ನಾನಂತೂ ಇಲ್ಲಿ ಸಾಕಷ್ಟು ನನ್ನ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಮತ್ತು ನಮಗಳಿಗೋಸ್ಕರ ಅಂತಲೂ ಶಾಪ್ ಮಾಡಿದೆ. ಶಾಪಿಂಗಿಗೆ ಸೂಪರ್ ಆಗಿತ್ತಿದು. ಬಟ್ ಇಲ್ಲಿಗೆ ಬರಬೇಕಾದ್ರೆ ನೀವು ಸ್ವಲ್ಪ ಒಂದು 2-3 ಅವರ್ಸ್ ಆದರೂ ಮಿನಿಮಮ್ ಇಟ್ಕೊಂಡು ಬರಬೇಕಾಗತ್ತೆ, ಆಯಿತಾ. ಆ್ಯಂಡ್ ಸೊ ನಾನು ಹೇಗೆ ಬಾರ್ಗೇನ್ ಮಾಡಿದೆ, ಏನೇನು ತೊಗೊಂಡೆ, ಏನು ಇಂಟ್ರೆಸ್ಟಿಂಗ್ ಆಗಿತ್ತು ಇಲ್ಲಿ, ಇದು ವರ್ತಾ, ಇದೆಲ್ಲ ನೋಡೋದಕ್ಕೆ ನೀವು ಸೆಪ್ರೇಟ್ ವಿಡಿಯೋನ ನೋಡೋದನ್ನು ಮರಿಲೇಬೇಡಿ. ಈ ಪೆಟ್ಲಿಂಗ್ ಸ್ಟ್ರೀಟ್ ಏನು ಗೊತ್ತಾ, ಎಲ್ಲ ಕಡೆನೂ ಎಕ್ಸಿಟ್ ಇದೆ. ಸೊ ನಾವು ಯಾವ ಕಡೆಯಿಂದ ಎಕ್ಸಿಟ್ ಆಗ್ತಿದೀವಿ, ಯಾವ ಕಡೆಯಿಂದ ಎಂಟ್ರಿ ಆಗ್ತಿದೀವಿ ಅನ್ನೋದೇ ಕನ್ಫ್ಯೂಷನು. ಇವಾಗ ಎಲ್ಲಿಂದ ನಾವು ಹೊರಗೆ ಬಂದ್ವಿ, ಅಲ್ಲಿನೂ ಒಂದು ಇದಿದೆ, ಬನ್ನಿ ಆ ಕಡೆಗೆ. ಅಲ್ಲಿ ಟೆಂಪಲ್ ಇದ್ದಂಗಿದೆ ನೋಡೋದು, ನೋಡೋಣ ಬನ್ನಿ, ಬಾಚಿನ ನೋಡೋಣ. ಓಪನ್ ಇದ್ದಾಗಿಲ್ಲ, ಬಟ್ ಲೆಟ್ಸ್ ಸಿ ಏನ್ ಟೆಂಪಲ್ ಅಂತ ನೋಡೋಣ ಬನ್ನಿ. ಇದು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹೂವದ್ದು ಸಕಲ ಮಾಡಿದಾರಲ್ಲ ಆರ್ಚದು. ನಂಗೆ ಅದು ನೋಡಿದ ತಕ್ಷಣ ಒಂಥರ ಇದನ್ನ ಯಾವ್ದು ಜ್ಞಾಪಿಸ್ತಾ ಇದೆ ಗೊತ್ತಾ ನನಗೆ, ವಿಯೆಟ್ನಾಂ ಹೋಚಿಮಿನಲ್ಲಿ ವಾಕಿಂಗ್ ಸ್ಟ್ರೀಟ್ ಅಲ್ವಾ ಚಿನ್ನ? ಯಾಕೋ ವಾಕಿಂಗ್ ಸ್ಟ್ರೀಟ್ ನಮ್ಕ ಬರ್ತಿದೆಲ್ಲ ಇದು ನೋಡಿದ್ರೆ, ವಿಯೆಟ್ನಾಂ ವಾಕಿಂಗ್ ಸ್ಟ್ರೀಟ್. ಅಯ್ಯೋ ಚೆನ್ನಾಗಿದೆ ಅದು ನೋಡೋದು. ವಾಟ್ ಇಸ್ ದಟ್? ಇದೇ ಇರ್ಬೇಕೆಲ್ಲ ಜಲನ್ನಾಲ್ ಅವ್ರ ಫುಡ್ ಸ್ಟ್ರೀಟ್ ಅಲ್ಲಿ ಇದೀವ ನಾವಿದು. ಫ್ರೀ ಸ್ಕೂಲ್ ಅಂತ ಹಾಕಿದ್ಯಪ್ಪ ಅದ್ರ ಮೇಲೆ. ಓ ವಾವ್, ದಿಸ್ ಶಾಪ್ ಇಸ್ ಸೋ ನೈಸ್. ಫ್ಲವರ್ ಮಾರ್ಕೆಟ್, ವೆರಿ ನೈಸ್, ಸಖತ್ತಾಗಿದೆ. ಇವ್ರನ್ನ ಕೇಳ್ತೀನಿ ಜಲನ್ನಾಲ್ ಅವ್ರ ಫುಡ್ ಸ್ಟ್ರೀಟ್ ಎಲ್ಲಿ ಬರುತ್ತೆ ಅಂತ. ಆಕ್ಚುಲಿ ಒಂದೆರಡು ನಿಮಿಷ ಕೂತ್ಕೊಳ್ಳೋಣ, ಚೆನ್ನಾಗಿದೆ ಕೂತ್ಕೊಳ್ಳೋಕೆ. ಬಾಚಿಲ್ಲ ಯಪ್ಪ, ಕೂತ್ರೆ ಏನ್ ಹಾಯ್ ಅನ್ಸುತ್ತೆ, ಮತ್ತೆ ಎದ್ದಳಕ್ಕೆ ಮನ್ಸು ಬರೋದಿಲ್ಲ. ಫುಲ್ ಕಾಲು ಬೆನ್ನು ಎಲ್ಲ ಸೂಪರ್ ಆಗಿ ವಾಕ್ ಆಗ್ತದೆ. ಎಷ್ಟು ಸ್ಟೆಪ್ಸ್ ನಡೆದಿದ್ದೀನಿ ರೀ ನೋಡೋಣ ಇವತ್ತು. ಕಡಿಮೆ ತೋರಿಸ್ತಾ ಇದೆ, 7,200 ಅಷ್ಟೇನಾ? ಮೋರ್ ದೆನ್ ದಿಸ್, ಡೆಫಿನೆಟ್ಲಿ ಮೋರ್ ದೆನ್ ದಿಸ್. ನೋಡಿ ನಿಮ್ದ್ರಲ್ಲಿ ನೋಡಿ 15,000 ಆಗಿರ್ಬೇಕು ನನ್ನ ಲೆಕ್ಕದಲ್ಲೂ. ಹೌದು, ಏನದು ನಿಮ್ದು ಎಲ್ಲಿ ನಿಂತಿದೆ? 4,337. ಅವ್ರದ್ದೆಲ್ಲೋ ಇಂಡಿಯಾಗ ವಾಪಸ್ ಹೋಗಿದೆ. ಅದು ಹೆಂಗೆ ಸಾಧ್ಯ? ಅದು ಅರ್ಧ ತೋರಿಸ್ತಾ ಇದೆ ನಿಮ್ದು, ನಂದ್ರಲ್ಲೂ ಅರ್ಧ. ನನಗೆ ಅರ್ಧ ಅನ್ನೋ ಫೀಲಿಂಗ್ ಅಂದ್ರೆ ನಮ್ದ್ರಲ್ಲೂ ಅರ್ಧ. ಬಸ್ ನೋಡಿ, ಇದು ಗೋ KL ಅಂತೆ. ಬೆಳಗ್ಗೆ RPKL ಅಲ್ಲ, ರ್ಯಾಪಿಡ್ KL ನೋಡಿದೆ, ಇದು ಗೋ KL. ಎಷ್ಟೊಂದು ತರದ್ದು ಬಸ್ಗಳು, ಎಷ್ಟೊಂದು ತರದ್ದು ಟ್ರೈನ್ಗಳು ಇದೆ ಇಲ್ಲಿ. ಸೊ ಸ್ವಲ್ಪ ಅಭ್ಯಾಸ ಆಗ್ಬೇಕು, ಒಂದ್ ಸ್ವಲ್ಪ ತಿಂಗಳಾನ್ಗಟ್ಲೆ ಇಲ್ಲಿದ್ರೆ ಬಹುಶಃ ನಮ್ಗೆ ಯಾವ್ದ್ಯಾವ್ದು ಲೈನ್ ಅಂತ ಅಭ್ಯಾಸ ಆಗತ್ತೆ ಅನ್ಸುತ್ತೆ. ಇದು ಎಲ್ಲಿದೀವಿ? ನಂದು ಅರ್ಥ ಅಂದ್ರೆ ನಾನು ನೀನ್ ಎಷ್ಟು ಸ್ಟೆಪ್ ಇಡ್ತೀಯೋ ಅದ್ರ 2ರಷ್ಟು ಅಗಲ ಇಡ್ತೀನಿ. ಅದು 2ರಷ್ಟು ಅಗಲ ಇಡ್ತಾರಂತೆ, ಏನೋ ಹೇಳ್ತಾರೆ. ಸುಮ್ಮನೆ 15,000 ನಡೆದಿದೀವಿ ಇವತ್ತು. ಅಷ್ಟು ಆ ತರ ಫೀಲ್ ಅಂತೂ ಆಗ್ತಿದೆ. 7,500 ನಡೆದಿದ್ರು 15,000 ನಡೆದಿರೋ ತರ ಫೀಲ್ ಆಗ್ತಾ ಇದೆ, ಫುಲ್ ಸೊಂಟ ಕಾಲಿಗೆಲ್ಲ. ಎನಿವೇಸ್, ನನ್ನ ಮ್ಯಾಚಿಂಗ್ ಡ್ರೆಸ್ ನೋಡು, ನಂದು ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಿ, ಫುಲ್ ಮ್ಯಾಚಿಂಗ್. ಎನಿವೇಸ್, ಫುಲ್ ಸುಸ್ತಾಗಿ ಹೋಗಿದೆ. ಸೊ ಆದಷ್ಟು ಬೇಗ ಗ್ರ್ಯಾಬೇ ಅಲ್ವಾ, ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಹೋಟೆಲ್ಗೆ ರಯ್ಯ. ಓಕೆ, ಓಕೆ ನೋಡಿ, ಸಾಕಷ್ಟು ಶಾಪಿಂಗ್ ಆಯಿತು ನಮ್ಮ ಡೇ 2ನಲ್ಲಿ. ಪೆಟ್ಲಿಂಗ್ ಸ್ಟ್ರೀಟಲ್ಲೇ ಮೇಜರ್ ಶಾಪಿಂಗ್ ಎಲ್ಲ ಆಗಿದ್ದು. ಸೊ ಏನೇನು ತೊಗೊಂಡಿದ್ದೀನಿ ಅಂತ ರೂಮ್ ಒಳಗೆ ಹೋಗಿ ತೋರಿಸ್ತೀನಿ ಆಯಿತಾ. ಈಗ ನಾವು ಅಲ್ಲಿಂದ ಗ್ರ್ಯಾಬ್ ಮಾಡ್ಕೊಂಡು ಬಂದ್ವಿ. ಗ್ರ್ಯಾಬ್ಗೆ 8 ರಿಂಗೆಟ್ಸ್ ಆಯಿತು. ಇವ್ನು ನೋಡಿ ಒಂದು ಮಜಾ ಹೊಡಿತೀವಿ, ಫ್ಯಾನ್ ಹಾಕೊಂಡು. ಇದರಲ್ಲೂ 3 ಸ್ಪೀಡ್ ಇದೆ. ಹೌದು, ಈ ಫ್ಯಾನಲ್ಲಿ 3 ಸ್ಪೀಡ್ಸ್ ಇದೆ. ಈ ಥರದ್ದು 2 ಫ್ಯಾನ್ ತೊಗೊಂಡು ಮಿಕ್ಕಿದ್ದನ್ನು ರೂಮಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗಷ್ಟೇ ರೂಮಿಗೆ ಬಂದ್ವಿ, ಬಟ್ ರೂಮಿಗೆ ಬಂದ ತಕ್ಷಣ ರಿಯಲೈಸ್ ಆಯ್ತು ನೀರಿಲ್ಲ ಅಂತ. ಸೊ ಇವತ್ತು ಬೆಳಗ್ಗೆ ನೋಡಿದ್ದೆ ನಾನು, ಇಲ್ಲಿ ಕಾಯಿನ್ಸ್ ಹಾಕಿ ನೀರು ತುಂಬಿಸ್ಕೋಬಹುದು ಅಂತ. ಅದನ್ನ ಟ್ರೈ ಮಾಡಕ್ಕೆ ಇವಾಗ ಬರ್ತಾ ಇದೀವಿ ನೋಡಿ. ಖಾಲಿ ಬಾಟ್ಲ್ ಎತ್ಕೊಂಡು ಹೋಗ್ತಾ ಇದೀವಿ. ಅಂಡ್ 2 ರಿಂಗೆಟ್ ಎಲ್ಲ ಕಾಯಿನ್ಸು. ಅದರಲ್ಲೂ 5 ಪೈಸಾ ಕಾಯಿನ್ಸ್ ಇತ್ತು, ಅದು ಆಗಲ್ವಂತೆ. 10 ಪೈಸಾ, 20, 50 ಇಷ್ಟೇ ಹಾಕ್ಬೇಕು. ಸೊ ಸರ್ಕಸ್ ಹೊಡೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ನೋಡೋಣ, ಕ್ಯಾನ್ ಇಟ್ಟು ಟ್ರೈ ಮಾಡ್ತಾ ಇದೀವಿ, ಗೊತ್ತಿಲ್ಲ, ನೋಡೋಣ. ಇರೋ ಹಾಕೋಣ ಫಸ್ಟ್. ಒಂದು ನಿಮಿಷ ಕೊಡು, ಒಂದು ನಿಮಿಷ ಹಾಕೋ, ಒಂದು ನಿಮಿಷ ಇರೋ. ಫಸ್ಟ್ ಒನ್ ಹಾಕೋ 50 ಎಲ್ಲ ಒಂದೇ ಹಾಕೋ. 50 ಕೊಡು. ಇಲ್ಲಿ ಮೇಲೆ ಎಷ್ಟು ಲೀಟರ್ ಬರುತ್ತೆ ಅಂತ ತೋರಿಸ್ತಾ ಇದೆ.
ಹಾಕು ಬೇಗ. ಒಟ್ಟಿಗೆ ಒಂದು ಹಾಕು ಬೇಗ. ಹಾಕ್ಲಾ? ಹಾಂ ಸ್ಟಾರ್ಟ್. ಬರ್ತಾ ಇದೆ ಬಿಡು. ಇಟ್ಕೊಂಡಿರ್ಬೇಕಾ? ಅದು ಫುಲ್ಲು ಫಿಲ್ ಆಗೋ ತನಕ ಇಟ್ಕೊಂಡಿರೋ ಒತ್ತು ಇಲ್ಲಿ ಕಾಣಿಸತ್ತೆ ನೋಡಿ, ಒತ್ತಿಟ್ಕೊಳ್ಳಪ್ಪ. ಅದು ಮುಗಿಯೋ ತನಕ ಒತ್ತಿಟ್ಕೊಳ್ಳಿ. ಒತ್ತಿಟ್ಕೊಂಡಿದ್ರೆ ಬರ್ತಾ ಇಲ್ಲ. ನೀನು ಒಂದು ಬಾಟ್ಲ್ ಆದಮೇಲೆ ಇನ್ನೊಂದು ಬಾಟ್ಲು ಫಿಲ್ ಮಾಡೋದಕ್ಕೆ ಗ್ಯಾಪ್ ಕೊಡ್ತಿರೋದು. ಅದು ನೋಡಿ ಇಲ್ಲಿ ಇಷ್ಟು ಫಿಲ್ ಆಗತ್ತೆ ನಿಮಗೆ. ಅಷ್ಟು ಲೀಟರ್ಸೋ ಆ ಥರದ್ದೇನೋ ಬರ್ತಾ ಇದೆ ನೋಡು. ಇನ್ನು ಹೊತ್ತು ಅಷ್ಟೇ ಮುಗೀತು. ಒಂದು ನಿಮಿಷ ಓದ್ತೀನಿ ಬಿಡಿ. ಗ್ಯಾಪ್ ಕೊಟ್ಟು ಬರ್ತಾ ಇದೆ. ಎಷ್ಟು ತುಂಬತ್ತೆ ಅಂತ ನೋಡೋಣ. ಗೊತ್ತಿಲ್ಲ ನಮಗೂ, ನೋಡೋಣ. ಇನ್ನು 1 ವೀಕ್ 40 ಬರುತ್ತೆ. ಚೆನ್ನಾಗಲ್ಲ ಇದು. 1 ವೀಕ್ 30 ಮಸ್ತಿ ಇನ್ನು ಬರುತ್ತಷ್ಟು. 1.3 ಲೀಟರ್ಸ್ ಬರುತ್ತೆ. ನಿನ್ನೆ ಬೆಳಗ್ಗೆ ನಾವು ಇಷ್ಟಕ್ಕೆ 11 ರಿಂಗೆಟ್ ಕೊಟ್ಟು ತೊಗೊಂಡ್ವಿ. ಇವತ್ತು ನೋಡಿ 2 ರಿಂಗೆಟ್ಗೆ ಆಲ್ಮೋಸ್ಟ್ ಮುಕ್ಕಾಲು ಬರುತ್ತೆ ಅನ್ಸುತ್ತೆ ಇವಾಗ. ನೋಡೋಣ. ಬಟ್ ಎನಿವೆ ಬಾಟ್ಲ್ ಇರಲಿಲ್ಲ ನಮ್ಮ ಹತ್ರ, ಸೊ ಬಾಟ್ಲಿಗೆ ದುಡ್ಡು ಕೊಟ್ಟು ತೊಗೊಳಂಗಾಯ್ತು. ಇವಾಗ ಅದರಲ್ಲಿ ಮತ್ತೆ ಅದು ಬೇಗ ನೋಡ್ಕೊಂಬಿಟ್ವಿ ರೀಫಿಲ್ ಮಾಡ್ತಾ ಇದ್ದಿದ್ದು, ವಿಚ್ ಇಸ್ ಗುಡ್. ಸ್ಮಾರ್ಟರ್ಸ್ ಇಲ್ಲೂ ಏನು ಗೊತ್ತಾ, ವಿಯೆಟ್ನಾಂ ಥರ ಒಬ್ರೊಬ್ರು ಒಂದೊಂದು ಬೆಲೆ. ಅದ್ರ ಮೇಲಂತೂ ಏನೂ ದುಡ್ಡಿರಲ್ಲ, MRPಗಳಂತೂ ಏನಿರಲ್ಲ. ಸೊ ಇವ್ರು ಹೇಳಿದ್ದೆ ದುಡ್ಡು, ತೊಗೊಳ್ತಿದ್ದೆ ದುಡ್ಡು. ಆಲ್ಮೋಸ್ಟ್ ಫುಲ್. ರಿಂಗೇಟ್ಸಿಗೆ ಆಲ್ಮೋಸ್ಟ್ ಫುಲ್ ಬಾಟ್ಲ್. ಆಲ್ಮೋಸ್ಟ್ ಏನು ಬಂತು, ಫುಲ್ ಬಾಟ್ಲೆ ನೋಡಿ. ಅದೇ ಇಲ್ಲೂ ಅವಾಗಲೇ ಹೇಳ್ತಾ ಇದ್ನಲ್ಲ, ದುಡ್ಡಿಗೆ ಇಂತಿಷ್ಟು ಅಂತ ಪಕ್ಕಾ ಫಿಕ್ಸ್ಡಾಗಿ ಏನಿಲ್ಲ. ಬಾಟ್ಲ್ ಮೇಲೆ MRPಗಳು ಇರೋಲ್ಲ. ಸೊ ಅವ್ರು ಚಾರ್ಜ್ ಮಾಡಿದಷ್ಟು ನಾವು ಕೊಟ್ಟಷ್ಟು ಹಾಗಾಗುತ್ತೆ. ವಿಯೆಟ್ನಾಮಲ್ಲೂ ಅದೇ ಕತೆ ಆಗಿತ್ತು. ಏನು MRP ಇರ್ತಾ ಇರಲಿಲ್ಲ, ಅವ್ರು ಕೇಳಿದಷ್ಟು ಕೊಡ್ತಾಯಿದ್ವಿ. ಸೊ ಇಲ್ಲಿ ನಾನು ಮಿನಿಮಮ್ ಕೊಟ್ಟಿರೋದು 1.5 ಲೀಟರ್ಗೆ 2.2 ರಿಂಗೆಟ್ಸ್ 20 ಸೆಂಟ್ಸು. ಜಾಸ್ತಿ ಕೊಟ್ಟಿರೋದು ಅಂದರೆ 6 ಲೀಟರ್ಗೆ 11 ರಿಂಗೆಟ್. 11.90 ಅಲ್ಲ 10.90 ಅಂದರೆ 11. ಓಕೆ ಬನ್ನಿ ರೂಮ್ ಹೋಗೋಣ. ಸೊ ಏನೇನು ಶಾಪ್ ಮಾಡಿದೆ ಅಂತ ಒಂದು ಸ್ಮಾಲ್ ಝಲಕ್ ನೋಡಿದ್ರಿ ಅಲ್ವಾ. ಇದ್ರ ಜೊತೆ ಪ್ರಶಾಂತ್ ಮತ್ತು ಆಲಾಪು ವಾಚ್ ತೊಗೊಂಡ್ರು. ತಿನ್ನೋದಕ್ಕೆ ಲಾಂಗನ್ ತೊಗೊಂಡ್ವಿ. ಏನೋ ಒಂದು, ಅಯ್ಯೋ ಅದ್ರ ಹೆಸರು ಮಾಡ್ತಾಯಿತ್ತು, ಏನೋ ಒಂದು ಕುಡಿದ್ವಿ ಆ್ಯಕ್ಚುಲಿ. ಏನು ಕುಚಿಂಗ್ ಸಮಥಿಂಗ್ ಏನೋ ಮರ್ತೋಯ್ತು. ಏರ್ ಮಾಟ ಕೂಚಿಂಗ್ ಕರೆಕ್ಟ್. ಆ ಥರದ್ದೇನೋ ಡ್ರಿಂಕ್ ಕೊಡ್ವಿ. ಎನಿವೇಸ್, ಸೊ ಡೇ 2 ತುಂಬ ಚೆನ್ನಾಗಿತ್ತು. ಮಲೇಷ್ಯಾನಲ್ಲಿ ಆರಾಮಾಗಿ ತುಂಬ ರಿಲ್ಯಾಕ್ಸ್ಡಾಗಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಮಧ್ಯಾಹ್ನದ ಮೇಲೇ ಶುರು ಮಾಡಿದ್ವಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲ, ಮಧ್ಯಾಹ್ನದ ಮೇಲೆ 2:30 ಮೇಲೆ ಹೊರಟ್ವಿ ನಾವು ನಮ್ಮ ರೂಮಿಂದ. ಸೊ ಅರ್ಧ ದಿನದಲ್ಲಿ ನಾವು ಏನೋ ಫಸ್ಟ್ ಎಲ್ಲಿಗೆ ಹೋದ್ವಿ, ಲಿಟ್ಲ್ ಇಂಡಿಯಾ ಕರೆಕ್ಟು. ಫಸ್ಟ್ ಲಿಟ್ಲ್ ಇಂಡಿಯಾಗೆ ಹೋದ್ವಿ. ಅಲ್ಲಿಂದ ಮತ್ತೆ ಇನ್ನೊಂದು ಯಾವುದೋ ಒಂದು ರಾಯ ಆ ಒಂದು ಮಾಲಿಗೆ ಹೋದ್ವಿ. ಕೋಟಾರಾಯ ಕರೆಕ್ಟ್. ಆಲಕ್ಕೆ ಎಲ್ಲ ನೆನಪಿದೆ ನೋಡಿ. ಕೋಟಾರಾಯ ಮಾಲಿಗೆ ಹೋದ್ವಿ. ಆಮೇಲೆ ಪೆಟ್ಲಿಂಗ್ ಸ್ಟ್ರೀಟ್ ಚೈನಾ ಟೌನಿಗೆ ಹೋದ್ವಿ. ರೂಮಿಗೆ ಬಂದು ನೀರು ತುಂಬಿಸ್ಕೊಂಡ್ವಿ. ಸೊ ಸಾಕಷ್ಟು ಕೆಲಸ ಅರ್ಧ ದಿನದಲ್ಲಾಯಿತು. ತುಂಬ ಚೆನ್ನಾಗಿತ್ತು ಡೇ 2. ನೀವು ನೋಡಿದ್ರಿ ನನ್ನ ಡೇ 2 ಫುಲ್ಲು ಹೇಗಿತ್ತು ಅಂತ ಹೇಳಿ. ಸೊ ನಿಮಗೆ ಒಂದೊಂದ್ರದ್ದು ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಅದರದ್ರದ್ದೇ ಡೀಟೇಲಾಗಿ ಮಾಡಿದ್ದೀನಿ. ಇವಾಗ ಶಾಪಿಂಗ್ ಸುಮ್ಮನೆ ಝಲಕ್ ತೋರಿಸಿದೆ, ಎಲ್ಲೆಲ್ಲಿ ತೊಗೊಂಡೆ, ಹೇಗೆ ಬಾರ್ಗೇನ್ ಮಾಡಿದೆ, ಆ್ಯಂಡ್ ಏನೇನೆಲ್ಲ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ, ಇನ್ನೂ ಏನೇನು ಆಪ್ಷನ್ಸ್ ಇತ್ತು, ಇದೆಲ್ಲ ನೀವು ನೋಡಬೇಕು ಅಂದರೆ ನನ್ನ ಪೆಟ್ಲಿಂಗ್ ಸ್ಟ್ರೀಟ್ ಚೈನಾ ಟೌನ್ದು ಶಾಪಿಂಗ್ ಸಪ್ರೇಟ್ ವಿಡಿಯೋ ಇದೆ, ಅದನ್ನು ನೋಡಿ. ಲಿಟ್ಲ್ ಇಂಡಿಯಾ ಸಪ್ರೇಟಾಗಿ ನೋಡಿ, ಅಲ್ಲಿ ಏನೇನು ಫುಡ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೋಡಬಹುದು. ಸೊ ಎಲ್ಲ ಮಲೇಷಿಯಾ ಇದನ್ನು ನಾನು ಡೀಟೇಲಾಗಿ ನಿಮಗೆ ಒಂದೊಂದೇ ವಿಡಿಯೋ ಮಾಡ್ತಾ ಇದ್ದೀನಿ. ಚೆಕ್ ಮಾಡೋದನ್ನು ಮರಿಬೇಡಿ. ಓಕೆ, ನೀವೆಲ್ರಿಗೂ ಈ ಸೀರೀಸ್ ತುಂಬ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸಿಗೆ ಎಲ್ಲ ಹೇಳಿ, ಮನೆಯವರಿಗೆ, ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನನಗೆ ಇನ್ನೊಂದಷ್ಟು ಉತ್ಸಾಹ, ಹುಮ್ಮಸ್ಸನ್ನು ಕೊಡಿ. ಓಕೆನಾ? ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ರಾತ್ರಿ ಹೇಳ್ತಾ ಇದ್ದೀನಿ. ಟಾಟಾ, ಬೈ ಬೈ, ಲವ್ ಯು ಆಲ್.